श्रीहरिये श्रीनिधिये श्रीवरने श्रीकरणे श्रीहरिये श्रीनिधिये श्रीवरने ಶ್ರೀಕರನೆ ನಿನ್ನಲೀನ ಬದುಕುವಾಸೆ ಎಂದು ಕರೆದರು ಬರುವೆನಾ ನಿನ್ನಲೀನ ಬದುಕುವಾಸೆ ಎಂದು ಕರೆದರು ಬರುವೆನಾ ನೀನೆ ತಾಯಿ ನೀನೆ ತಂದೆ ನೀನೆ ಬಂಧು ಬಳಗವೆಂದೆ ನೀನೆ ತಾಯಿ ನೀನೆ ತಂದೆ ನೀನೆ ಬಂಧು ಬಳಗವೆಂದೆ ನಿನ್ನನಗಲಿ ಇರಲಾರೆನು ನಿನ್ನನಗಲಿ ಇರಲಾರೆನು ನಿನ್ನ ನಗುಮುಖ ಎಂದು ಕಾಣುವೆ ನಿನ್ನ ನಗುಮುಖ ಎಂದು ಕಾಣುವೆ ಶ್ರೀಹರಿಯೇ ಶ್ರೀನಿಧಿಯೇ ಶ್ರೀವರನೆ ಶ್ರೀಕರನೆ ನಿನ್ನಲೀನ ಬದುಕುವಾಸೆ ಎಂದು ಕರೆದರು ಬರುವೆನೋ ಎಂದೆಂದು ಕರೆದರು ಬರುವೆನೋ ನೀನೆಂದು ಕರೆದರು ಬರುವೆನೋ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 8ನೇ ಅಧ್ಯಾಯವಾದ ಅಕ್ಷರ ಬ್ರಹ್ಮಯೋಗವನ್ನು ಪರಿಸಮಾಪ್ತಿ ಮಾಡಿ ಅರ್ಜುನನ ಪ್ರಶ್ನೆಗಳಿಲ್ಲದಿದ್ದಾಗಿಯೂ ಮುಂದುವರಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನು ರಾಜವಿದ್ಯಾ ರಾಜಗುಹ್ಯ ಯೋಗವೆಂಬ ಅಧ್ಯಾಯವನ್ನು ಆರಂಭಿಸಿದ್ದಾನೆ. ಇದುವರೆಗೆ ಸಾವಿನ ವಿಷಯದಲ್ಲಿ ಆರಂಭದಿಂದಲೂ ತಿಳಿಸುತ್ತಾ ಬಂದ ಪರಮಾತ್ಮನು ಸಾವು ಹುಟ್ಟಿದ ಮೇಲೆ ನಿಶ್ಚಯ, ಮರ್ತ್ಯಲೋಕದಲ್ಲಿ ಹುಟ್ಟು ಸಾವುಗಳೇ ಜೀವನ ಪಯಣದ ಆದಿ ಅಂತ್ಯಗಳು, ಅದನ್ನು ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ ಕಾರಣದಿಂದಲೇ ದೇವತೆಗಳು ಮರ್ತ್ಯಲೋಕಕ್ಕೆ ಬರುವುದಕ್ಕೆ ಇಷ್ಟಪಡುವುದಿಲ್ಲ. ಸದಾ ಸ್ವರ್ಗಲೋಕಗಳಲ್ಲಿಯೇ ಮತ್ತು ಮೇಲಿನ ಲೋಕಗಳಲ್ಲಿಯೇ ಇರುವುದಕ್ಕೆ ಸರ್ವದಾ ಕಾಲವೂ ದೇವತೆಗಳು ಇಷ್ಟಪಡುತ್ತಾರಾದ ಕಾರಣ ಮರ್ತ್ಯಲೋಕದ ಈ ಸಾವು ಮತ್ತು ಹುಟ್ಟುಗಳೆಂಬ ಈ ಚಕ್ರವನ್ನು ತಪ್ಪಿಸಿಕೊಳ್ಳಲು ಉಪಾಯಗಳನ್ನು ಪರಮಾತ್ಮನು ಅರ್ಜುನನಿಗೆ ಕರುಣಿಸುತ್ತಾ
8 ಅಧ್ಯಾಯಗಳನ್ನು ಮುಗಿಸುತ್ತಾ, ಅಪ್ಪ ಅರ್ಜುನ, ಯೋಗಾರೂಢನಾಗಬೇಕು, ಆಧ್ಯಾತ್ಮ ಪ್ರವೇಶ ಮಾಡಬೇಕು, ಗುರುವಿನ ಸಹಾಯ ಪಡೆದುಕೊಳ್ಳಬೇಕು, ನಂತರದಲ್ಲಿ ಯೋಗಿಯಾದರೆ ಸಾಲದು, ನನ್ನ ಭಕ್ತನೂ ಆಗಬೇಕಪ್ಪ ಎಂಬುದಾಗಿ ಹೋದ 7ನೇ ಅಧ್ಯಾಯದಲ್ಲಿ ಪರಮಾತ್ಮನು ತಿಳಿಸಿದಂತೆ ಅಕ್ಷರ ಬ್ರಹ್ಮಯೋಗದಲ್ಲಿ ಈ ಸಾವನ್ನು ಗೆಲ್ಲುವ ಉಪಾಯಗಳನ್ನು ತಿಳಿಸಿಕೊಡುತ್ತಾ ಜನ್ಮಾಂತರ ಪ್ರಾಪ್ತಿಯಿಂದ ತಪ್ಪಿಸಿಕೊಂಡು ಲೋಕಾಂತರ ಪ್ರಾಪ್ತಿಯನ್ನು ಹೊಂದಬೇಕು, ಅದರನ್ನೂ ಮೀರಿ ಅತೀತನಾಗಿ ಮೋಕ್ಷವನ್ನೇ ಪಡೆದುಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾ ಬಂದ ಪರಮಾತ್ಮನು ಈ ಒಂದು ವಿದ್ಯೆಯ ಗುಹ್ಯ ಮತ್ತು ಗುಹ್ಯತಮವಾದ ಭಾಗಗಳನ್ನು ವರ್ಣಿಸಲು ಆರಂಭಿಸಿದ್ದಾನೆ. 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ, 27ನೆಯ ಶ್ಲೋಕ. ನೈತೆ ಶ್ರುತಿ ಪಾರ್ಥಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಯೋಗಿ ಯಾಕಪ್ಪ ಆಗಬೇಕು ಎಂದರೆ ಅರ್ಜುನ, ಯೋಗಿಯಾದವನು ಎಲ್ಲ ಮೋಹಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಯಾವ ಮೋಹಕ್ಕೂ ಮೋಹಪಾಶಕ್ಕೂ ಸಿಲುಕಿಕೊಳ್ಳುವುದಿಲ್ಲ. ಈ ಹುಟ್ಟು ಸಾವೆಂಬ ಚಕ್ರದಿಂದ ಬಿಡಿಸಿಕೊಳ್ಳಬೇಕಾದರೆ ಮೋಹವನ್ನು ಒಬ್ಬನು ತ್ಯಜಿಸಲೇಬೇಕು, ಮೋಹದಿಂದ ಹೊರಗೆ ಬರಲೇಬೇಕು. ಈ ಮೋಹದಿಂದ ತುಂಬಿರುವಂತಹ ಭವಸಾಗರದಲ್ಲಿ ಯಾರೂ ಸುಖವಾಗಿ ಇರಲಾರರು. ಆದ ಕಾರಣ ಅರ್ಜುನ, ನಿನ್ನ ಈ ಭೌತಿಕ ದೇಹದ ಬಗ್ಗೆ ಮೋಹವನ್ನು ಬಿಡು. ಯೋಗಿಯಾದವನು ಎಂದೂ ಮೋಹಕ್ಕೆ ಮರಳಾಗುವುದಿಲ್ಲ. ಯಾವ ಯೋಗಿಯೂ ಕೂಡ ಮೋಹಕ್ಕೆ ಮರಳಾಗದೆ ವಶವಾಗದೆ ಉಳಿದುಕೊಳ್ಳುವುದಕ್ಕೆ ಸತತ ಪ್ರಯತ್ನವನ್ನು ಮಾಡುತ್ತಲೇ ಇರುತ್ತಾನೆ. ಅಂತಹವನು ನನ್ನಲ್ಲಿ ಭಕ್ತಿಯನ್ನು ಮಾಡಿದರೆ ಅವನಿಗೆ ಅತ್ಯಂತ ಸುಲಭವಾದ ಉಪಾಯಗಳನ್ನು ಕೊಡುತ್ತಾ ಮತ್ತು ಅವನನ್ನು ಕೈ ಹಿಡಿದು ನಡೆಸುತ್ತಾ ಅವನನ್ನು ಈ ಚಕ್ರದಿಂದ ಬಿಡುಗಡೆ ಮಾಡುತ್ತೇನೆ ಎಂಬುದಾಗಿ ಅಭಯವಾಕ್ಯಗಳನ್ನು ಕೊಡುತ್ತಾ ಪರಮಾತ್ಮನು, ಆದ ಕಾರಣದಿಂದ ಅರ್ಜುನ, ತಸ್ಮಾತ್ ಸರ್ವೇಷು ಕಾಲೇಷು, ಎಲ್ಲ ಕಾಲಗಳಲ್ಲಿಯೂ ಯೋಗಿಯಂತೆಯೇ ನೀನು ಬದುಕಬೇಕು. ಯೋಗಿಯಂತೆ ಬದುಕುವುದು ಎಂದರೆ ನಿರ್ಮೋಹಿಯಾಗಿರಬೇಕು. ನಿರ್ಮೋಹಿಗೆ ಉದಾಹರಣೆ ಪರಮೇಶ್ವರ, ಸದಾಶಿವ. ಅವನು ಹೇಗೆ ಸಂಸಾರಿಯಾದರೂ ನಿರ್ಮೋಹಿಯಾಗಿ ಇರುವನೋ ಅದೇ ರೀತಿಯಲ್ಲಿ ನೀನು ಪರಮಯೋಗಿಯಾಗು, ನಿರ್ಮೋಹಿಯಾಗು. ಆಗ ನಿನಗೆ ಈ ಹುಟ್ಟು ಸಾವುಗಳೆಂಬ ಚಕ್ರದಿಂದ ಬಿಡುಗಡೆ ಸಿಕ್ಕುತ್ತದೆ. ನಂತರದಲ್ಲಿ ಅತೀತನಾಗಿ ನನ್ನ ಪರಮ ಪದವಿಗೆ ಬರಬಹುದು, ಇಲ್ಲ ಮೋಕ್ಷವನ್ನೂ ಪಡೆದುಕೊಳ್ಳಬಹುದು ಎಂಬುದಾಗಿ ಪರಮಾತ್ಮನು ಇರುವ ಹಲವಾರು ಮಾರ್ಗಗಳನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸುತ್ತಾನೆ. ವೇದೇಶು, ವೇದ ಮಾರ್ಗದಿಂದಾಗಲಿ, ಯಜ್ಞೇಶು, ಯಜ್ಞ ಮಾರ್ಗದಿಂದಾಗಲಿ, ತಪಸ್ಸು, ವ್ಯಾಸರಂತೆ ಮತ್ತು ಶುಕಮುನಿಯಂತೆ ಹುಟ್ಟಿದಾಕ್ಷಣ ತಪಸ್ಸನ್ನು ಆರಂಭಿಸಿದಂತೆ ಆ ತಪಸ್ಸಿನ ಮಾರ್ಗವನ್ನಾಗಲಿ, ದಾನೇಶು, ಎಲ್ಲವನ್ನು ದಾನ ಮಾಡುವ ಮೂಲಕವಾಗಲಿ, ಯಾವ ಪುಣ್ಯ ಫಲವು ನಿನಗೆ ದೊರಕುತ್ತದೆಯೋ, ಯಾರಿಗೂ ಎಲ್ಲರಿಗೂ ದೊರಕುತ್ತದೆಯೋ ಅಂಥ ಪುಣ್ಯ ಫಲವನ್ನು ಪಡೆದುಕೊಳ್ಳುವ ಈ ಮಾರ್ಗಗಳನ್ನು ಅನುಸರಿಸಿದರೂ ಅವನಿಗೆ ಈ ಹುಟ್ಟು ಸಾವುಗಳೆಂಬ ಚಕ್ರದಿಂದ ಬಿಡುಗಡೆ ಸಿಲುಕುತ್ತದೆ. ಒಂದು ವೇಳೆ ಇವುಗಳನ್ನೆಲ್ಲನೂ ಸಾಧಿಸಲು ಸಾಧ್ಯವಿಲ್ಲವೆಂದನಿಸಿದರೆ ನನ್ನ ಭಕ್ತನಾದರೆ ಸಾಕು, ಎಲ್ಲವನ್ನೂ ನಾನು ಅನುಕೂಲ ಮಾಡಿಕೊಡುತ್ತೇನೆ. ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ, ಎಲ್ಲವೂ ಇಷ್ಟರಲ್ಲೇ ಅಡಗಿದೆ ಎಂಬುದನ್ನು ತಿಳಿದುಕೊಂಡಂಥವನು ಯೋಗಿಯಾಗಲು ಬಯಸುತ್ತಾನೆ. ಈ ಮಾರ್ಗಗಳಲ್ಲಿ ಒಂದಲ್ಲ ಒಂದು ಮಾರ್ಗದಿಂದ ಪುಣ್ಯ ಫಲವನ್ನು ಸಂಪಾದಿಸುತ್ತಾನೆ. ಪುಣ್ಯ ಸಂಪಾದನೆ ಇಲ್ಲದೆ ಆಧ್ಯಾತ್ಮದಲ್ಲಿ ಮುಂದುವರಿಯಲಾರೆ ಅರ್ಜುನ. ಆದ ಕಾರಣದಿಂದ ಯಾವ ಪುಣ್ಯ ಫಲವನ್ನು ಯಾವ ಮಾರ್ಗದಲ್ಲಿಯಾದರೂ ಗಳಿಸಿದ ಮೇಲೆ ಅವನು ನನ್ನ ಭಕ್ತನಾಗಬೇಕು, ನನ್ನೆಡೆಗೆ ಬರಬೇಕು, ಪರಮ ಪದವಿಗೆ ಅವನನ್ನು ನಾನು ಕರೆದುಕೊಳ್ಳುತ್ತೇನೆ. ನನ್ನೆಡೆಗೆ ತಿರುಗಿದರೆ ಸಾಕು, ಒಂದು ಹೆಜ್ಜೆ ಇಟ್ಟವನಿಗೆ 100 ಹೆಜ್ಜೆಯನ್ನು ನಾನು ಇಟ್ಟು ಅವನ ಬಳಿಗೆ ಬರುತ್ತೇನೆ
ಎಂಬುದಾಗಿ ಪರಮಾತ್ಮನು ಅಭಯವಾಕ್ಯವನ್ನು ಕೊಡುತ್ತಾ ಅಷ್ಟಮ ಅಧ್ಯಾಯವಾಗಿರುವಂತಹ ಅಕ್ಷರ ಬ್ರಹ್ಮಯೋಗವನ್ನು ಮುಗಿಸುತ್ತಲಿದ್ದಾನೆ. ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಈ ಯಾವ ಮಾರ್ಗಗಳನ್ನು ಆರಿಸಿಕೊಂಡರೂ ಇಲ್ಲ ನನ್ನ ಭಕ್ತನಾದರೂ ಅವನು ಯೋಗಿಯಂತೆ ಪರಮ ಪದವಿಯನ್ನೇ, ಪರಂ ಸ್ಥಾನಂ ಪರಮ ಪದವಿಯನ್ನೇ, ನಾನಿರುವ ಸ್ಥಳವನ್ನೇ ತಲುಪುವನು. ಇದೇ ಪ್ರತಿಯೊಬ್ಬರಿಗೂ ಸಿಲುಕುವಂತಹ ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡುಗಡೆ ಮತ್ತು ನನ್ನ ಪರಮ ಪದವಿ. ಪರಮ ಪದವಿಯ ವಿಶೇಷವೇನೆಂದರೆ ಮತ್ತಿನ್ನು ಹುಟ್ಟು ಸಾವುಗಳು ಅವನಿಗೆ ಉಂಟಾಗುವುದಿಲ್ಲ. ದೇವತೆಗಳಾಗಿಯೇ ಆಗಲಿ ಮಾನವರಾಗಿಯೇ ಆಗಲಿ ಅವನು ದೇವಲೋಕಗಳಿಗೆ ಮತ್ತು ಮಾನವ ಲೋಕಕ್ಕೆ ಮರ್ತ್ಯಲೋಕಕ್ಕೆ ಬರುವ ಪ್ರಮೇಯವೇ ಉಂಟಾಗುವುದಿಲ್ಲ. ಅಂತಹ ಗುಹ್ಯತಮವಾದಂತಹ ಉಪಾಯಗಳನ್ನು ನಿನಗೆ ನಾನು ತಿಳಿಸಿಕೊಡುತ್ತೇನೆ ಅರ್ಜುನ ಎಂಬುದಾಗಿ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ. ಇಲ್ಲಿ ಒಂದು ಪರಮಾತ್ಮನು ಸಂಯಮಿ ಎಂದು ಹೇಳಿಕೊಂಡು ಬಂದ ರೀತಿಯಲ್ಲಿಯೇ ಅನಸೂಯವೇ ಎಂಬ ಅರ್ಜುನನ ಸದ್ಗುಣವನ್ನು ಹೊಗಳುತ್ತಾ ನವಮೋಧ್ಯಾಯವನ್ನು ರಾಜಗುಹ್ಯ ಯೋಗವನ್ನು ಆರಂಭಿಸುತ್ತಾನೆ. ಅರ್ಜುನನು ಅನಸೂಯವೇ ಆದ ಕಾರಣದಿಂದ ಮತ್ತು ಶ್ರೀಕೃಷ್ಣನಿಗೆ ಇಷ್ಟವೂ ಆಗಿರುವುದರಿಂದ, ಶ್ರೀಕೃಷ್ಣ ಸಖ್ಯದಲ್ಲಿರುವುದರಿಂದ, ಎಲ್ಲಕ್ಕಿಂತ ಹೆಚ್ಚಾಗಿ ಅರ್ಜುನನು ಆದಿಯಲ್ಲಿಯೇ ಶರಣಾಗತನಾಗಿ ನನ್ನನ್ನು ಶಿಷ್ಯನಿಂದಾಗಿ ಸ್ವೀಕರಿಸು, ಶಾದಿಮಾಂ ಪ್ರಪನ್ನಾಂ ಎಂಬುದಾಗಿ ಬೇಡಿಕೊಂಡ ಒಡನೆಯೇ ಗುರುವಿನ ಸ್ಥಾನದಲ್ಲಿ ನಿಂತಹ ಜಗದ್ಗುರುವಾದಂತಹ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಅಧ್ಯಾತ್ಮ ಮಾರ್ಗವನ್ನು ಬ್ರಹ್ಮವಿದ್ಯೆಯನ್ನು ಬೋಧಿಸುತ್ತಾ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ. ಜ್ಞಾನ ವಿಜ್ಞಾನ ಎಂದರೆ ಅಧ್ಯಾತ್ಮದಲ್ಲಿ ಬರುವಂತಹ ಅಜ್ಞಾನ ವಿಜ್ಞಾನ, ಲೌಕಿಕದಲ್ಲಿರುವಂತಹ ಜ್ಞಾನ ವಿಜ್ಞಾನವಲ್ಲ. ಲೌಕಿಕ ಜೀವನಕ್ಕೆ ಜ್ಞಾನ ವಿಜ್ಞಾನಗಳು ತಂತಾನೇ ಬಂದು ಬಿಡುತ್ತದೆ. ಪ್ರಾಕೃತಿಕವಾಗಿ ಪ್ರತಿಯೊಂದು ಪ್ರಾಣಿಯೂ ಪ್ರತಿಯೊಂದು ಮಗುವು ಕಲಿತುಕೊಳ್ಳುವಂತಹ ಈ ಒಂದು ಮರ್ತ್ಯಲೋಕ, ಇದರಲ್ಲಿ ತನ್ನ ದೇಹವನ್ನು ತನ್ನನ್ನು ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕೆಂಬುದನ್ನು ಯಾರೂ ಹೇಳಿಕೊಡುವಂತಿಲ್ಲ. ತಂತಾನೇ ಬಂದು ಬಿಡುತ್ತದೆ. ಆಗ ತಾನೇ ಹುಟ್ಟುವ ಪಶುವು ತನ್ನ ಬಾಲ್ಯವನ್ನಾಗಲಿ ಮತ್ತು ಶಿಶುತ್ವವನ್ನಾಗಲಿ ಯಾವ ರೀತಿ ತಂತಾನೇ ತಿಳಿದುಕೊಂಡು ಕಲಿತುಕೊಂಡು ಬಿಡುವುದೋ ಆ ರೀತಿ ಮರ್ತ್ಯಲೋಕದಲ್ಲಿ ಪ್ರತಿಯೊಂದನ್ನು ತಂತಾನೇ ತಿಳಿದುಕೊಳ್ಳುವಂತಹ ಏರ್ಪಾಡನ್ನು ಪರಮಾತ್ಮನು ಮಾಡಿರುತ್ತಾನೆ. ಇದು ಮರ್ತ್ಯಲೋಕದ ವಿಶೇಷ. ಅದೇ ರೀತಿಯಲ್ಲಿಯೇ ಪರಮಾತ್ಮನು ಮುಂದುವರಿಸುತ್ತಾ ಜ್ಞಾನ ವಿಜ್ಞಾನವನ್ನು ಪಡೆದರೆ ಅಂತಹ ವ್ಯಕ್ತಿಯು ಲೌಕಿಕವಾಗಿ ಪ್ರಾಪಂಚಿಕವಾಗಿ ಯಾವುದನ್ನು ಕಲಿತರೂ ಅದರ ಸಹಾಯದಿಂದ ಪಾರಮಾರ್ಥಿಕ ವಿದ್ಯೆಯಾದ ಬ್ರಹ್ಮವಿದ್ಯೆಯನ್ನು ತಿಳಿದುಕೊಳ್ಳಬಹುದು ಎಂಬುದಾಗಿ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವ ಯಾವ ರೀತಿ ತಿಳಿದುಕೊಳ್ಳುತ್ತೆಯೋ ಯಾವಾಗ ತಿಳಿದುಕೊಳ್ಳುತ್ತೆಯೋ ಆ ಕ್ಷಣದಿಂದಲೇ ಮೋಕ್ಷ್ಯಸೆ ಅಶುಭಾತ್. ಹುಟ್ಟು ಸಾವುಗಳು ಎಂಬುದು ಎರಡೂ ಅಶುಭಗಳೇ. ಮರ್ತ್ಯಲೋಕಕ್ಕೆ ಪ್ರವೇಶ ಮಾಡುವುದೆಂಬುದು ಅಶುಭವೇ. ಅಂತಹ ಅಶುಭದಿಂದ ನಿನಗೆ ಮುಕ್ತಿ ಸಿಕ್ಕಿ ನೀನು ಮೋಕ್ಷವನ್ನೇ ಪಡೆದುಕೊಳ್ಳುವಂತಹನಾಗುತ್ತೀಯೇ ಎಂಬುದಾಗಿ ಪರಮಾತ್ಮನು 9ನೇ ಅಧ್ಯಾಯವನ್ನು ಮೋಕ್ಷದ ಗುರಿಯನ್ನಾಗಿಸಿಕೊಂಡು ಆಧ್ಯಾತ್ಮ ವಿದ್ಯೆಗೆ ಪ್ರವೇಶ ಮಾಡುವವರನ್ನು ಪರಮಾತ್ಮನು ಉಪಾಯಗಳನ್ನು ತಿಳಿಸುವುದಕ್ಕಾಗಿ 9ನೇ ಅಧ್ಯಾಯವನ್ನು ರಾಜಗುಹ್ಯ ಯೋಗವನ್ನು ಆರಂಭಿಸಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಕೃಷ್ಣಾರ್ಪಣಮಸ್ತು.